ನೀವು ಹೇಗೋ ಹಾಸಿಗೆ ಮೇಲೆ ಅಂತೂ ಮಲ್ಕೋತೀರಾ, ಆದರೆ ನಿಮಗೆ ನಿದ್ದೆನೇ ಬರಲ್ಲ. ಆ ಕಡೆ ಒಮ್ಮೆ ನೋಡ್ತೀರಾ, ಈ ಕಡೆ ಒಮ್ಮೆ ನೋಡ್ತೀರಾ, ಮೇಲೆ ಫ್ಯಾನ್ ಕಡೆ ಒಮ್ಮೆ ನೋಡ್ತೀರಾ, ಆದರೆ ನಿಮಗೆ ನಿದ್ದೆನೇ ಬರ್ತಿರಲ್ಲ. ಬದಲಿಗೆ ಹಳೆ ನೆನಪುಗಳು, ಬೇಡದೇ ಇರುವ ಟೆನ್ಷನ್ಗಳು, ವಿಚಿತ್ರವಾದ ಯೋಚನೆಗಳು ಬರ್ತಿರ್ತವೆ. ಆದರೆ ನೆಮ್ಮದಿಯಾಗಿ ನಿದ್ದೆ ಮಾಡುವುದಕ್ಕೆ ತುಂಬಾ ಕಷ್ಟ ಆಗ್ತಿರತ್ತೆ. ಟೈಮ್ ಹಾಗೆ ಹೋಗ್ತಾನೇ ಇರುತ್ತೆ. ರಾತ್ರಿ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಆದರೆ ನಿದ್ದೆನೇ ಬರ್ತಿರಲ್ಲ. ಈ ಥರ ನಿಮ್ಮ ಜೊತೆ ಆಗ್ತಿದ್ರೆ ಇದು ಕೇವಲ ಪ್ರಾಬ್ಲಮ್ ಅಲ್ಲ, ಬದಲಿಗೆ ಇದು ಒಂದು ರೋಗ. ಇದಕ್ಕೆ ಇನ್ಸೋಮ್ನಿಯಾ ಅಂತ ಕರೀತಾರೆ. ಮತ್ತು ಈ ರೋಗದಿಂದ ನಿಮ್ಮ ಆರೋಗ್ಯದ ಮೇಲೆ, ನೀವು ಮಾಡುವ ಕೆಲಸದ ಮೇಲೆ ಮತ್ತು ನಿಮ್ಮ ಜೀವನದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಿಸರ್ಚ್ ಬೇಸ್ಡ್ 5 ಸೈಂಟಿಫಿಕ್ ಟಿಪ್ಸ್ ಹೇಳ್ತೀನಿ. ಅದರಿಂದ ನೀವು ಪ್ರತಿದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಮೊದಲ ಸ್ಟೆಪ್ ಏನಂದ್ರೆ, ನೀವೇ ಸ್ವತಃ ಅಬ್ಸರ್ವ್ ಮಾಡಿ ಯಾವ ಯಾವ ವಿಷಯಗಳು ನಿಮ್ಮನ್ನ ನಿದ್ದೆ ಮಾಡೋದ್ರಿಂದ ತಡೀತಿವೆ ಮತ್ತು ಯಾವ ಯಾವ ಕೆಲಸ ಮಾಡಿದ್ರೆ ನಿಮಗೆ ಬೇಗ ನಿದ್ದೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ನಿದ್ದೆ ಬಗ್ಗೆ ರಿಸರ್ಚ್ ಮಾಡುವ ವಿಜ್ಞಾನಿ ನೆಥಾನಿಯಲ್ ಅವರು ಏನು ಹೇಳ್ತಾರೆ ಅಂದರೆ, ಯಾವ ವಿಷಯಗಳು ನಿಮ್ಮನ್ನು ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಅವು ಸಿಂಪೆಥೆಟಿಕ್ ಆಕ್ಟಿವಿಟೀಸ್, ಮತ್ತು ಯಾವ ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಬೇಗ ನಿದ್ದೆ ಬರುತ್ತೆ ಅವು ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟೀಸ್. ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡುವ ಮೊದಲ ಹ್ಯಾಕ್ ಯಾವುದಂದ್ರೆ, ಸ್ಟಾಪಿಂಗ್ ಸಿಂಪೆಥೆಟಿಕ್ ಆಕ್ಟಿವಿಟೀಸ್ ಬಿಫೋರ್ ಸ್ಲೀಪ್. ಈ ಆಕ್ಟಿವಿಟೀಸ್ ಯಾವ್ಯಾವಂದ್ರೆ, ಮೊಬೈಲಲ್ಲಿ ಸ್ಕ್ರಾಲಿಂಗ್ ಮಾಡುವುದು, ಕುತ್ತಿಗೆಗೆ ಬರೋಷ್ಟು ತಿನ್ನೋದು, ನಿದ್ದೆಗೆ ಹೋಗೋ ಮುಂಚೆ ಯಾರ ಜೊತೆ ಆದರೂ ಜಗಳ ಆಡೋದು, ಮತ್ತು ಫುಲ್ ಕಾಮಿಡಿ ಶೋ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡೋದು. ಇವೆಲ್ಲ ನಿಮ್ಮ ಬ್ರೈನಲ್ಲಿ ಸಿಂಪೆಥೆಟಿಕ್ ಆಕ್ಟಿವಿಟೀಸ್ನ ಹೆಚ್ಚಿಗೆ ಮಾಡ್ತವೆ ಮತ್ತು ಇದೇ ಕಾರಣದಿಂದ ನಿಮಗೆ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹ್ಯಾಕ್ ನಂಬರ್ 2, ನೀವು ಇದರ ಅಪೋಸಿಟ್ ಮಾಡಬೇಕು. ಡೂಯಿಂಗ್ ಥಿಂಗ್ಸ್ ದ್ಯಾಟ್ ಪುಟ್ ಯು ಇನ್ ಟು ಪ್ಯಾರಾಸಿಂಪೆಥೆಟಿಕ್ ಸ್ಟೇಟ್. ಇವ್ಯಾವ ವಿಷಯಗಳಂದರೆ, ನಿಮ್ಮನ್ನು ಸ್ಲೋ ಡೌನ್ ಮಾಡುವಂಥ ವಿಷಯಗಳು. ಇದರಲ್ಲಿ ನೀವು ಮುಖ್ಯವಾಗಿ 3 ವಿಷಯಗಳನ್ನು ಮಾಡಬೇಕು. ಅವ್ಯಾವಂದರೆ, ನಂಬರ್ 1 ಡೀಪ್ ಬ್ರೀದಿಂಗ್. ಮಲಗುವ ಮುಂಚೆ ಕೇವಲ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದರೆ ನಿಮ್ಮ ಬಾಡಿ ಪ್ಯಾರಾಸಿಂಪಥೆಟಿಕ್ ಸ್ಟೇಟಲ್ಲಿ ಶಿಫ್ಟ್ ಆಗುತ್ತೆ. ಈ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಯಾವ ಥರ ಮಾಡಬೇಕು ಅಂದರೆ, 4 ಸೆಕೆಂಡ್ಸ್ವರೆಗೆ ಉಸಿರನ್ನ ಒಳಗಡೆ ತಗೋಬೇಕು ಮತ್ತು 6 ಸೆಕೆಂಡ್ಸ್ವರೆಗೆ ಉಸಿರನ್ನ ನಿಧಾನವಾಗಿ ಆಚೆ ಬಿಡಬೇಕು. ಎರಡನೇ ವಿಷಯ ಯಾವುದಂದ್ರೆ, ಮಲಗುವ ಮುಂಚೆ ಬಿಸಿ ನೀರಿನಿಂದ ಸ್ನಾನ ಮಾಡುವುದು. ಯಾವಾಗ ನೀವು ಬಿಸಿನೀರಿನಿಂದ ಸ್ನಾನ ಮಾಡ್ತೀರಾ ಆವಾಗ ತಕ್ಷಣ ಬಾಡಿ ಟೆಂಪರೇಚರ್ ಹೆಚ್ಚಾಗುತ್ತೆ ಮತ್ತು ಸ್ನಾನ ಮಾಡಿದ ಸ್ವಲ್ಪ ಸಮಯದ ನಂತರ ಬಾಡಿ ಟೆಂಪರೇಚರ್ ಕಡಿಮೆ ಆಗುವುದಕ್ಕೆ ಶುರು ಆಗುತ್ತೆ. ಅದರಿಂದ ನಿಮ್ಮ ಬಾಡಿ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ಗೆ ಶಿಫ್ಟ್ ಆಗುತ್ತೆ. ಮತ್ತು ಮೂರನೇ ವಿಷಯ ಯಾವುದಂದ್ರೆ, ಬಾಡಿ ಸ್ಟ್ರೆಚಿಂಗ್. ನಿಮ್ಮ ಬಾಡಿಯ ಮಸಲ್ಸ್ಗಳು ಬಿಗಿ ಆಗಿರ್ತವೆ. ಎಸ್ಪೆಷಲಿ ನಿಮ್ಮ ಮೈಂಡ್ ಕೂಡ ಸ್ಟ್ರೆಸ್ಡ್ ಆದಾಗ ನಿಮ್ಮ ಬಾಡಿಯಲ್ಲಿಯೂ ಸಹ ಸ್ಟ್ರೆಸ್ ಹೆಚ್ಚಾಗುತ್ತೆ. ಸೊ ಯಾವಾಗ ನೀವು ಸ್ಟ್ರೆಚಿಂಗ್ ಮಾಡ್ತೀರಾ ಆವಾಗ ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ ಮತ್ತು ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆದಾಗ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಇವಾಗ ನೀವು ಓಕೆ ಇದ್ದೀರಾ ಮತ್ತು ನೀವು ಪ್ಯಾರಾಸಿಂಪಥೆಟಿಕ್ ಸ್ಟೇಟಲ್ಲಿ ಹೋಗ್ಬಹುದು ಮತ್ತು ಮಲಗಬಹುದು ಅಂತ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ಹ್ಯಾಕ್ ನಂಬರ್ 3, ನಿದ್ದೆ ಮಾಡೋದಕ್ಕೆ ಸೇಫ್ ಜಾಗ ರಚನೆ ಮಾಡ್ಕೊಳ್ಳೋದು. ನೀವು ಎಂಥ ಜಾಗದಲ್ಲಿ ನಿದ್ದೆ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಮಲ್ಕೊಳ್ಳುವ ಜಾಗಕ್ಕೆ ನಿಮ್ಮ ಬ್ರೈನ್ ಸರಿಯಾಗಿ ಹೊಂದಿಕೊಳ್ಳುವುದು ತುಂಬಾ ಅಗತ್ಯ ಇರುತ್ತೆ. ಕೆಲವು ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ನಿದ್ದೆಯ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗುತ್ತೆ. ಅವ್ಯಾವಂದರೆ, ಸರಿಯಾದ ಬೆಡ್ ಆಯ್ಕೆ ಮಾಡುವುದು. ನೀವು ಮಲಗುವ ರೂಮ್ ಟೆಂಪರೇಚರ್ 23 ಡಿಗ್ರಿಗಿಂತ ಜಾಸ್ತಿ ಇರಬಾರ್ದು. ನೀವು ಮಲಗುವ ರೂಮಲ್ಲಿ ಜಾಸ್ತಿ ಬೆಳಕಿರಬಾರ್ದು. ನೀವು ಮಲಗುವ ಜಾಗದ ಸುತ್ತಮುತ್ತ ಸೈಲೆಂಟ್ ಆದ ವಾತಾವರಣ ಇರಬೇಕು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಮಲಗುವ ಮುಂಚೆ ಹಾಸಿಗೆಯಲ್ಲಿ ಮೊಬೈಲ್ ಸ್ಕ್ರಾಲ್ ಮಾಡುವುದರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡುವುದರಲ್ಲಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಹಾಸಿಗೆಯಲ್ಲಿದ್ದಾಗ ನೀವು ಮಲಗುವ ಕೆಲಸ ಅಷ್ಟೇ ಮಾಡಬೇಕು. ಹ್ಯಾಕ್ ನಂಬರ್ 4, ಸೆಟ್ಟಿಂಗ್ ಯುವರ್ ರಿದಮ್. ನಮ್ಮ ಬ್ರೈನ್ ಮತ್ತು ನಮ್ಮ ಬಾಡಿ 24 ಗಂಟೆಯ ಸೈಕಲಲ್ಲಿ ಕೆಲಸ ಮಾಡೋದಕ್ಕೆ ಸಿಂಕ್ ಆಗಿರ್ತವೆ. ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ನೀವು ಮುಂಜಾನೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳಿಬೇಕು. ಅಂದರೆ ಮುಂಜಾನೆಯ ಸನ್ಲೈಟ್ನ ನೀವು ನಿಮ್ಮ ಬಾಡಿಗೆ ಬಡಿಸ್ಕೋಬೇಕು. ಯಾಕಂದರೆ ನಿಮ್ಮ ಬ್ರೈನ್ಗೆ ಗೊತ್ತಾಗುತ್ತೆ ಈಗ ಮುಂಜಾನೆ ಆಗಿದೆ, ಸೊ ಅದು ನಿಮ್ಮ ರಿದಮ್ನ ಸೆಟ್ ಮಾಡುತ್ತೆ ಮತ್ತು ರಾತ್ರಿ ಆದಾಗ ಮಲಗುವುದಕ್ಕೂ ರಿದಮ್ನ ಸೆಟ್ ಮಾಡುತ್ತೆ. ಈಗಿನ ಕಾಲದಲ್ಲಿ ಎಸ್ಪೆಷಲಿ ಸಿಟಿಯಲ್ಲಿ ಕೆಲವು ಜನ ರೂಮ್ ಆಚೆನೇ ಹೋಗಲ್ಲ ಮತ್ತು ಕೆಲವರು ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಕಾರಲ್ಲಿ ಹೋಗ್ತಾರೆ. ಕಾರಿಂದ ಆಫೀಸ್ ಮತ್ತೆ ಆಫೀಸಿಂದ ಮನೆ. ಅವರಿಗೆ ಸೂರ್ಯನ ಬೆಳಕಿನಲ್ಲಿ ಹೋಗುವ ಅವಕಾಶನೇ ಸಿಗ್ತಿರಲ್ಲ. ಇಂಥವರ ಬಾಡಿ ರಿದಮ್ ಸೆಟ್ ಆಗೋದು ತುಂಬಾ ಕಷ್ಟ. ಅದಕ್ಕೆ ಮುಂಜಾನೆ ಅಟ್ಲೀಸ್ಟ್ 10ರಿಂದ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸನ್ಲೈಟ್ ತಗೊಳ್ಳಿ. ಅದರಿಂದ ನಿಮ್ಮ ಸರ್ಕ್ಯಾಡಿಯನ್ ರಿದಮ್ ಸೆಟ್ ಆಗುತ್ತೆ. ಹ್ಯಾಕ್ ನಂಬರ್ 5, ಸ್ಟ್ರೆಂಗ್ತ್ ಟ್ರೈನಿಂಗ್ ಆ್ಯಂಡ್ ಎಕ್ಸಸೈಸ್. ಯಾವಾಗ ನೀವು ಎಕ್ಸಸೈಸ್ ಮಾಡ್ತೀರಾ ಆವಾಗ ನಿಮ್ಮ ಬಾಡಿಯಲ್ಲಿ ಸೆರೋಟೋನಿನ್ ಲೆವೆಲ್ ಹೆಚ್ಚಾಗುತ್ತೆ ಮತ್ತು ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆದಾಗ ನಿಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆವಾಗ ನಿಮಗೆ ಆಟೋಮೆಟಿಕಲಿ ಚೆನ್ನಾಗಿ ನಿದ್ದೆ ಬರುತ್ತೆ.
ಸೆರೋಟೋನಿನ್ ಲೆವೆಲ್ ಹೆಚ್ಚಾಗೋದ್ರಿಂದ ನಿಮ್ಮ ಬಾಡಿಯಲ್ಲಿ ಮೆಲಾಟೋನಿನ್ ಲೆವೆಲ್ ಹೆಚ್ಚಾಗುತ್ತೆ, ಅದರಿಂದ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಮತ್ತು ಎಕ್ಸಸೈಸ್ ಡೈರೆಕ್ಟ್ಲಿ ನಿಮ್ಮ ಬಾಡಿಯಲ್ಲಿ ಎಂಡ್ರೋಫಿನ್ಸ್ ಮತ್ತು ಆಫಿಯಾಯ್ಡ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಅದರಿಂದ ನೀವು ಚೆನ್ನಾಗಿ ಫೀಲ್ ಮಾಡ್ತೀರಾ. ಸೊ ಅದು ನಿಮಗೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ 5 ಸಿಂಪಲ್ ಹ್ಯಾಕ್ಸ್ನ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಮತ್ತು ತಮ್ಮ ನಿದ್ದೆಯ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬಹುದು. ಇದನ್ನೆಲ್ಲ ಮಾಡಿಯೂ ಸಹ ನಿಮಗೆ ನಿದ್ದೆ ಮಾಡೋದಕ್ಕೆ ಸಮಸ್ಯೆ ಆಗ್ತಿದ್ರೆ ಮೆಡಿಕಲ್ ರೀಸನ್ಸಿಂದ ನಿಮಗೆ ನಿದ್ದೆ ಬರ್ತಿರಲ್ಲ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸಮಸ್ಯೆಯಿಂದ ಅಥವಾ ಉಸಿರು ಕಟ್ಟುವಿಕೆ ಸಮಸ್ಯೆಯಿಂದ ಇಂತಹ ಮತ್ತೆ ಹಲವಾರು ಮೆಡಿಕಲ್ ಕಾರಣಗಳಿಂದ ನಿಮಗೆ ನಿದ್ದೆ ಬರ್ತಿರಲ್ಲ. ಅದಕ್ಕೆ ನೀವು ಒಮ್ಮೆ ಡಾಕ್ಟರ್ನ ಭೇಟಿ ಮಾಡಬೇಕು. ನಿದ್ದೆ ಸ್ಪೆಷಲಿಸ್ಟ್ ಡಾಕ್ಟರ್ನ ನೀವು ಭೇಟಿ ಮಾಡಿ ನೀವು ಒಮ್ಮೆ ನಿಮ್ಮನ್ನ ಟೆಸ್ಟ್ ಮಾಡಿಸ್ಕೋಬೇಕು. ನಿದ್ದೆಯ ಸಮಸ್ಯೆನ ಲೈಟ್ ಆಗಿ ತಗೋಬೇಡಿ, ಯಾಕಂದ್ರೆ ಎಲ್ಲಿಯವರೆಗೆ ನಿಮ್ಮ ನಿದ್ದೆ ಚೆನ್ನಾಗಾಗಲ್ಲ ಅಲ್ಲಿಯವರೆಗೂ ನಿಮಗೆ ಯಾವುದೇ ಕೆಲಸ ಮನಸ್ಸಿಂದ ಮಾಡೋಕ್ಕಾಗಲ್ಲ. ಮತ್ತು ಯಾವುದೇ ಕೆಲಸನೇ ನಿಮಗೆ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಜೀವನನೇ ಇಂಪ್ರೂವ್ ಆಗಲ್ಲ. ಅದಕ್ಕೆ ನಿಮ್ಮ ನಿದ್ದೆಯ ಸಮಸ್ಯೆನ ಲೈಟ್ ಆಗಿ ತಗೋಬೇಡಿ. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರಿಬೇಡಿ. ಮತ್ತು ನಿಮ್ಮಲ್ಲಿ ಯಾರಿಗೆಲ್ಲ ನಿದ್ದೆಯ ಬಗ್ಗೆ ಏನೇನು ಸಮಸ್ಯೆ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಅದನ್ನ ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ. ಮತ್ತು ಇದೇ ತರ ನಾಲೆಜಬಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.